ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೋಣಿ ಮೇಳೆ ಕೂಡಿದ ಹಿನ್ನೆಲೆ ಬಿತ್ತನೆ ಕಾರ್ಯಕ್ರಮ. ಊರಿನ ಗುರು ಹಿರಿಯರು ಅಂದ್ರೆ ಸುಮಾರು 2 ಅಥವಾ 3 ತಲೆಮಾರುಗಳ ಗುರು ಹಿರಿಯರು ಅದನ್ನ ನೆರವೇರಿಸುತ್ತಾ ಬಂದಿದ್ರು. ಅದನ್ನ ನಾವು ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದೀವಿ ಕೂಡ. ಮುಂಗಾರಿನ ಬಿತ್ತನೆ ಕಾರ್ಯಕ್ರಮ ಬೆಳಗ್ಗೆ ಎದ್ದ ತಕ್ಷಣ ಕರಡಿಗುಡ್ಡ ಎಸ್ಎನ್ ಗ್ರಾಮದ ಎಲ್ಲ ದೇವಸ್ಥಾನಗಳಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮವನ್ನು ಚಲಾವಣೆ ಮಾಡಿದ್ರು. ಕರಡಿಗುಡ್ಡ ಗ್ರಾಮದ ಎಲ್ಲ ಗುರು ಹಿರಿಯರು ಕೂರಿಗೆ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿದ್ರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮುಂಗಾರು ಹಂಗಾಮಿನ ಒಂದು ಬಿತ್ತನೆ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಇಡೀ ಗ್ರಾಮದ ಎಲ್ಲ ರೈತ ಬಾಂಧವರು ಇವತ್ತಿನ ದಿವಸ ತಮ್ಮ ಹೊಲದಲ್ಲಿ ಗ್ರಾಮ ದೇವತೆಯ ಜಾತ್ರೆ ಮುಗಿದ ನಂತರ ಮುಂಗಾರು ರೋಣಿ ಮಳೆ ಕುಡಿದ ತಕ್ಷಣ ಎಲ್ಲರೂ ಭೂಮಿಯ ಬಿತ್ತನೆ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದಾರೆ. ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಹಿರಿಯರು ನಡೆದುಕೊಂಡು ಬಂದ ಹಾದಿಯಲ್ಲಿ ನಾವು ಕೂಡ ಇವತ್ತಿನ ದಿವಸ ಆದ್ರೂ ಅದನ್ನು ಮೊಟಕುಗೊಳಿಸಲಾರ್ದೇ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಎಲ್ಲ ರೈತರು ತಂದೆ ತಾಯಂದರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೂಡ ಈ ಸಂದರ್ಭದಲ್ಲಿ ಮುದ್ದು ಮಕ್ಕಳಿಗೂ ಕೂಡ ಮುಂಜಾನೆ ದಿವಸ ನಮ್ಮ ಗ್ರಾಮದಲ್ಲಿ ಕನಿಷ್ಠ ಸರಿಸುಮಾರು 200 ಕೂರಿಗೆಗಳನ್ನು ಒಂದೇ ಜಾಗದಲ್ಲಿ ಬಡಿಗೇರ್ ಮನೆಯಲ್ಲಿ ಅವನ್ನ ರೆಡಿ ಮಾಡಿ ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣ ನೀರಿನ ಸುತ್ತಲ ದೇವರಿಗೆ ನೀರು ಹೊಯ್ದ ತಕ್ಷಣ ಎಲ್ಲರೂ ತಮ್ಮ ಹೊಲಗಳಿಗೆ ಈ ಕೂರಿಗೆಯನ್ನು ತಂದು ಇವತ್ತಿನ ದಿವಸ ಸಾಯಂಕಾಲ ಮುಂಜಾನೆ ದಿವಸ 2 ಕೂರಿಗೆಯವರು ಚಾಜ್ಗಾರರು ಅಂತೇಳಿ ಏನು ಇರ್ತಾರಲ್ಲ ಗ್ರಾಮದೊಳಗೆ, ಆ ಚಾಜ್ಗಾರರು ಮುಂಜಾನೆ ದಿವಸ ತಮ್ಮ ಬೀಜವನ್ನು ಭೂಮಿಗೆ ಬಿಟ್ಟು ನಂತರ ಸಾಯಂಕಾಲ ಹೊತ್ತಿಗೆ ಎಲ್ಲ ಗ್ರಾಮದ ಅವರಿವರದೇ ಒಂದೇ ಸಮಾಜ ಸೀಮಿತಗೊಳಿಸಲಾರ್ದೇ ಇಡೀ ಗ್ರಾಮದ ಎಲ್ಲ ಸಮಾಜದ ರೈತ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲು ಇವತ್ತಿನ ದಿವಸ ಕೂಡ ಇವತ್ತಿಗೂ ಕೂಡ ನಮ್ಮಲ್ಲಿ ಹೊಂದಾಣಿಕೆ ಮನೋಭಾವನೆಯಿಂದ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ತಾಯಂದರಿಗೂ ನಾ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇಡೀ ರಾಜ್ಯದಲ್ಲಿನೂ ಕೂಡ ಈ ಸ್ಥಿತಿ ಐತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಗ್ರಾಮದೊಳಗೆ ನಮ್ಮ ಹಿರಿಯರು ತಲಾಂತರದಿಂದ ಈಗ 5-6 ತಲೆ ಹೋಗಿ 10 ತಲೆ ಹೋಗಿ ನಮ್ಮ ಗ್ರಾಮ ಎಂದು ಹುಟ್ಟೈತಿ ಅಂದಿನಿಂದ ಇವತ್ತಿನವರೆಗೂ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಬಿತ್ತನೆ ಕಾರ್ಯಕ್ರಮವನ್ನು ಸದಾ ಮಾಡ್ಕೊತ ಬಂದಿರ್ತಾರಂತೇನೆ ನಾ ಈ ಸಂದರ್ಭದಲ್ಲಿ ತಿಳಿಸಲು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಒಂದು ಬಿತ್ತನೆ ಕಾರ್ಯಕ್ರಮ ಶುರು ಮಾಡಲಿಕ್ಕೆ ಈ ಒಂದು ಕುರಿಗೆ ಪೂಜೆ ಅಂತ ಮಾಡ್ತೀರಾ, ಇದು ಒಂದು ನೀವು ಒಂದು ದೊಡ್ಡ ಜಾತ್ರೆ ರೀತಿಯಾಗಿ ಮಾಡ್ತೀರಾ ಅಲ್ವಾ? ಹೌದೌದು, ಇಡೀ ಗ್ರಾಮದೊಳಗನ ನಾವು ಇಡೀ ರಾಜ್ಯದೊಳಗೂ ಈ ರೀತಿ ಒಂದೇ ದಿವಸ ಎಲ್ಲರೂ ಮಾಡ್ತಾರ ಗೊತ್ತಿಲ್ಲ. ಕೆಲವೊಂದು ಗ್ರಾಮದೊಳಗೆ ತಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಮುಂಜಾನೆ ಆಗಲಿ ಒಬ್ಬೊಬ್ಬರು ಆಗಲಿ ಮಾಡ್ತಾರೆ. ಆದರೆ ನಮ್ಮ ಗ್ರಾಮದಲ್ಲಿ ಆ ರೀತಿ ಇಲ್ಲ. ಇಡೀ ಗ್ರಾಮದ ಎಲ್ಲ ರೈತ ಬಾಂಧವರು ಮುಂಜಾನೆ ಇದು ಚಾಜ್ಗಾರ ಕೂರಿಗೆ ಏನಿರ್ತಾವಲ್ಲ ಅವ್ರು ಬಿಟ್ಟ ತಕ್ಷಣ ಸಾಯಂಕಾಲ ಎಲ್ಲರೂ ಈ ಪ್ರತೀತಿಯನ್ನು ಮಾಡ್ಕೊತ ಬಂದಿದ್ದಾರೆ. ಅದನ್ನು ನಾವು ಸದಾ ಇನ್ನೂ ನಮ್ಮ ಮುಂದಿನ ಪೀಳಿಗೆನೂ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಾ ಆಸೆ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ರೈತರಿಗೆ ಏನಪ್ಪ ಅಂದ್ರೆ ಮಳೆ ಆಗಬೇಕು, ಮಳೆ ಆಗಿಂದ ಬಿತ್ತನೆ ಆಗುವುದು ಒಂದು ನಮಗೆ ಹಬ್ಬ. ಅದೇ ರೀತಿಯಾಗಿ ಕರ್ನಾಟಕದ ಯಾವುದೇ ಒಂದು ಗ್ರಾಮದಲ್ಲಿ ಈ ಒಂದು ಕುರಿಗೆ ಪೂಜೆ ಮಾಡಂಗಿಲ್ಲ. ಅದೇ ರೀತಿ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಗುರು ಹಿರಿಯರು ಯುವಕ ಮಿತ್ರರು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸೇರಿ ಈ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಈ ಒಂದು ಯಾವುದು ನಾವು ದೇವರು ದ್ಯಾಮೋದರ್ಗೊಂದು ಜಾತ್ರೆ ಮಾಡಿದ ಹಾಗೆ ಒಂದು ಕುರಿಗೆ ಪೂಜೆ ಮಾಡ್ತೀರಿ. ಆದ್ದರಿಂದ ಮತ್ತೆ ಇನ್ನೇನು ಮುಂದಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮುಂದೆ ಬರುವಂಥ ಯುವಕ ಮಿತ್ರರಿಗೆ? ಕಂಪ್ಯೂಟರ್ ಯುಗದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಸಂದೇಶವನ್ನು ಹೇಳುತ್ತಾ, ಯಾಕಂದ್ರೆ ದೇಶದ ರೈತ ದೇಶದ ಬೆನ್ನೆಲುಬು ಯಾವ ರೀತಿ ಇದ್ದಾನೆ ಅದೇ ರೀತಿಯಾಗಿ ದೇಶಕ್ಕಾಗಿ ರೈತ ಏನು ದುಡಿತಾನ ಆ ರೈತನಿಗೆ ಇನ್ನೂ ಹೆಚ್ಚು ಮುಂದಿನ ಸರ್ಕಾರಗಳಾಗಲಿ ಇವತ್ತಿನ ಸರ್ಕಾರಗಳಲ್ಲಿ ಆಗಲಿ ಅವರಿಗೆ ಸಹಾಯಧನದ ರೀತಿಯಲ್ಲಿ ರೈತರಿಗೆ ಸಬ್ಸಿಡಿ ರೀತಿಯಲ್ಲಿ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ಹೊಸದೊಂದು ನಡವಳಿಕೆ ಏನಪ್ಪ ಅಂದ್ರೆ ರೈತರಿಗೆ ಹೆಣ್ಣು ಕೊಡೋವಲ್ರಿ. ಈಗ ಅದಕ್ಕೆ ನೀವು ರೈತರಾದ್ರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಹೆಣ್ಣು ಕೊಡಬೇಕು ಬೇಡ? ಒಬ್ಬವ ಸೀಮಿತವಾಗಿ ಒಬ್ಬ ನೌಕರಸ್ಥ ತಾನು ಜೀವಿತಾವಧಿ ಒಳಗೆ ಭಾಳ ಆದ್ರೆ 30 ವರ್ಷ ಮಾಡ್ಬೋದು, 35 ವರ್ಷ ಮಾಡ್ಬೋದು. ಆದರೆ ರೈತನಲ್ಲಿ ಇರ್ತಕ್ಕಂಥ ಹೊಲ ಗದ್ದೆಗಳು ತಲಾಂತರ ಈಗ ನಾವು ಅವ್ನ ತಲೆಯಲ್ಲೇ ಮೊಟಕಾಗತ್ತೆ ಅವ್ನ ನೌಕರಿ. ಆದ್ರೆ ನಮ್ಮ ಆಸ್ತಿ ನಮ್ಮ ಹೊಲಗದ್ದೆಗಳು ಮೊಟಕಾಗಲ್ಲ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೂ ನಾವು ಬಿಟ್ಟು ಹೋಗ್ತೀವಿ.
ಇದು ನನ್ನ ಸಂದೇಶ. ಅದಕ್ಕೇನಪ್ಪ ಅಂದ್ರೆ ನೀವು ರೈತರಿಗೆ ಹಣ್ಣು ಕೊಟ್ಟರೆ ಮಾತ್ರ ಒಕ್ಕಲ್ತನ ಉಳಿತೈತಿ, ಇಲ್ಲಿಕ್ಕೆ ಉಳಿಯಂಗಿಲ್ಲ. ಯಾಕಪ್ಪ ರೈತರಿಗೆ ಅಕಸ್ಮಾತ್ ಹಣ್ಣು ಕೊಡ್ಲಿಕ್ಕೆ ಏನಾಕೈತಿ, ಬ್ಯಾಡ ತೆಗಿಯಪ್ಪ ನಮ್ಮ ರೈತನ ಬೇಡ, ನಾವು ಹಾಕಿ ಬೆಂಗಳೂರು ಕಡೆ ದುಡಿಯಾಕಂತ ಹೋಗ್ತಾರ. ಅದಕ್ಕೆ ಈ ಒಂದು ಮುಂದಲ ಯುವಕರಿಗೆ ಬರ್ತಕ್ಕಂಥ ಕಾಲಮಾನಗಳಿಗೆ ಒಂದು ಸಂದೇಶವನ್ನು ಏನು ಕೊಡ್ತಿದ್ದೀರ ಅಂದ್ರೆ ರೈತರಿಗೆ ಹಣ್ಣು ಕೊಡ್ರಪ್ಪ ಅಂತೇಳಿ ಸಂದೇಶ ಕೊಡ್ತಾ ಇದ್ದೀರಾ. ಈಗ 5G 2G 3G ಹೋಗಿ ಈಗ 5G ಬಂದೈತಿ. ಆ 5G ಅನ್ನ ಕೊಡೋದಿಲ್ಲ, ಆದ್ರೆ ನೆಟ್ವರ್ಕ್ ಕೊಡ್ಬೋದು. ಅನ್ನ ಕೊಡುವವ ರೈತನ ಹೊರತಾಗಿ ಬೇರೆದವ್ರಿಲ್ಲ. ರೈತ, ಮಹಿಳೆ ಮತ್ತು ರೈತ ಇವರು ದೇಶದ ಒಂದು ಬೆನ್ನೆಲುಬು. ಆದ ಕಾರಣ ಈ ದೇಶದ ಏನು ಪರಿಸ್ಥಿತಿ ಒಳಗೈತೆ ಅಂದ್ರೆ, ಈಗ ತಾಯಿ ತನ್ನ ಗಂಡನ ಜೊತೆ ಮುಂಜಾನೆ ಎದ್ದು ಕೆಲಸ ಮಾಡ್ಕೊಂಡು ಬಂದು ಮತ್ತು ಹೊಲ್ದಾಗ ದುಡಿದು ಮತ್ತು ಹೊಳ್ಳಿ ಹೋಗಿ ಗಂಡನಿಗೆ ಮಕ್ಕಳಿಗೆ ಮತ್ತು ಊಟ ಮಾಡಿ ಹಾಕ್ತಾಳೆ. ಆ ಭೂಮಿ ತಾಯಿಗೆ ಇರುವಂಥ ಶಕ್ತಿ ಮಹಿಳೆಗೂ ಐತೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ, ರೈತ ಮಹಿಳೆಯರು ಎಷ್ಟು ಸುಖಜೀವಿ ಅದಾರ ಅಂದ್ರೆ ಅದು ಹೇಳುತ್ತಿಲ್ಲಾರ್ದು. ಧನ್ಯವಾದಗಳು. ನಮಸ್ಕಾರ. ಕರಡಿಗುಡ್ಡ ಎಸ್ಎನ್ ಗ್ರಾಮದ ಊರಿನ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ಹಿರಿಯ ವಯಸ್ಸಿನವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.